ಹೆಲೋ ಎವ್ರಿವನ್, ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇದು ವಿಡಿಯೋನಾಗ ನಾವು ಸೆಕೆಂಡ್ ಪ್ರಾಬ್ಲಮ್ ಸಾಲ್ವ್ ಮಾಡಮ್. ಹಿಂದಿನ ವಿಡಿಯೋನಾಗ ನಾನು ಫಸ್ಟ್ ಪ್ರಾಬ್ಲಮ್ ಜರ್ನಲ್ ಎಂಟ್ರಿ ಜರ್ನಲ್ ಪ್ಲಸ್ ಲೆಜರ್ ಸಾಲ್ವ್ ಮಾಡಿದ್ದು, ಮತ್ತು ಇದು ಲಾಸ್ಟ್ ಪ್ರಾಬ್ಲಮ್ ಲೆಜರ್ ಎಂಟ್ರಿದು ನಾವು ಇದ್ರಾಗ ವಿಡಿಯೋನಾಗ ಸಾಲ್ವ್ ಮಾಡಮ್. ಫಸ್ಟ್ ಜರ್ನಲ್ ಮಾಡಿ ಎಲ್ಲ ಲೆಜರ್ ಅಕೌಂಟ್ಸ್ ಪ್ರಿಪೇರ್ ಮಾಡಮ್. ಸೊ ನೋಡ್ರಿ, ನೋಡಮ್. ನಾನು ಇದು ವಿಡಿಯೋ ಸ್ಟಾರ್ಟ್ ಮಾಡಿದ್ದು ಮೊದಲ ನಾನು ಲೆಜರ್ ಅಕೌಂಟ್ಸ್ ಕಾನ್ಸೆಪ್ಟ್ಸ್ ಎಕ್ಸ್ಪ್ಲೇನ್ ಮಾಡಿದ್ದು, ಅದು ಲೆಜರ್ ಅಕೌಂಟ್ ಬಿ ಒಂದು ಪ್ರಿಪೇರ್ ಮಾಡಿದ್ದು ಮತ್ತು ಒಂದು ಲೆಜರ್ ಅಕೌಂಟ್ ಬಿ ಎಕ್ಸ್ಪ್ಲೇನ್ ಮಾಡಿದ್ದು. ಸೊ ಎಲ್ಲ ಎರಡು ವೀಡಿಯೋಸ್ನ ಲಿಂಕ್ ಡಿಸ್ಕ್ರಿಪ್ಷನ್ ಕೊಡ್ಲತ್ತಿದೆ, ಹೋಗಿ ನೋಡ್ಕೊರಿ. ಅದು ತಿಳಿದಿದ ಮೇಲೆ ಇದು ತಿಳಿತದು, ಈಸಿ ತಿಳಿತದು. ಸೊ ನೋಡ್ರಿ, ಸ್ಟಾರ್ಟ್ ಮಾಡಮ್. ಫಸ್ಟ್ ಜರ್ನಲ್ ಎಂಟ್ರೀಸ್ ಪ್ರಿಪೇರ್ ಮಾಡಮ್. ಸ್ಟಾರ್ಟೆಡ್ ಬಿಸ್ನೆಸ್ ವಿತ್ ಕ್ಯಾಶ್. ಫಸ್ಟ್ ಅಕೌಂಟ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಲತ್ತಿದ್ದೇವೆ ಅಂತ ಕ್ಯಾಶ್ಲಿಂದು. ಸೊ ಇಲ್ಲಿ ಎಂಟ್ರೀಸ್ ಏನೇನು ಬರ್ತದೆ? ಕ್ಯಾಶ್ ಅಕೌಂಟ್ ಡೆಬಿಟ್ ಟು ಕ್ಯಾಪಿಟಲ್ ಅಕೌಂಟ್. ಇಲ್ಲಿ ಬರ್ತಿದೆ ನೋಡ್ರಿ, ನಾನು ಕ್ಯಾಶ್ ಅಕೌಂಟ್ ಡೆಬಿಟ್ ಟು ಕ್ಯಾಪಿಟಲ್ ಅಕೌಂಟ್. ವಿಡಿಯೋ ಲಾಂಗ್ ಆಗ್ತದಂತ ಪೈಲೇ ಬರ್ಕೊಂಡಿದೆ. ಸೆಕೆಂಡ್ ಟ್ರಾನ್ಸಾಕ್ಷನ್ ಅದ ಪರ್ಚೇಸ್ ಫರ್ನಿಚರ್ ಫಾರ್ ಕ್ಯಾಶ್ 7,000. ಫರ್ನಿಚರ್ ಪರ್ಚೇಸ್ ಮಾಡ್ಲತ್ತಿದ್ದೇವೆ ಅಂತ. ಸೊ ಇಲ್ಲಿ ಏನು ಟ್ರಾನ್ಸಾಕ್ಷನ್ ಬರ್ತಾವೆ, ಏನು ಜರ್ನಲ್ ಎಂಟ್ರಿ ಬರ್ತಾವೆ? ಪರ್ಚೇಸ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಅಕೌಂಟ್. ಇಲ್ಲಿ ಬರ್ತಿದೆ ನೋಡಿ, ಪರ್ಚೇಸ್ ಅಕೌಂಟ್ ನೋಡ್ರಿ, ಪರ್ಚೇಸ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಅಕೌಂಟ್. ಮತ್ತು ಥರ್ಡ್ ಟ್ರಾನ್ಸಾಕ್ಷನ್ ಅದ ರಿಸೀವ್ಡ್ ಕಮಿಷನ್. ಕಮಿಷನ್ ಸಿಗ್ಲತ್ತದ ಅಂತ ನಮಗೂ. ಸೊ ಕಮಿಷನ್ ಸಿಗ್ತದ ನಮಗೆ, ಇನ್ಕಮ್ ಅದ. ಸೊ ಇಲ್ಲಿ ಕ್ಯಾಶ್ ಅಕೌಂಟ್ ಡೆಬಿಟ್ ಟು ಕಮಿಷನ್ ಅಕೌಂಟ್. ನೋಡ್ರಿ, ಕ್ಯಾಶ್ ಅಕೌಂಟ್ ಡೆಬಿಟ್ ಟು ಕಮಿಷನ್ ಅಕೌಂಟ್. ಆ್ಯಂಡ್ ದ ಲಾಸ್ಟ್ ಟ್ರಾನ್ಸಾಕ್ಷನ್ ಇಸ್ ರೆಂಟ್ ಪೇಡ್. ರೆಂಟ್ ಪೇಡ್ ಮಾಡ್ಲತ್ತೀನಂತ. ಸೊ ರೆಂಟ್ ಪೇ ಮಾಡಿದ್ರು ನಮ್ಮ ಎಕ್ಸ್ಪೆನ್ಸಸ್ ಅದ ರೆಂಟ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಅಕೌಂಟ್. ಇದು 4 ಜರ್ನಲ್ ಎಂಟ್ರೀಸ್ ನಾವು ಪ್ರಿಪೇರ್ ಮಾಡಮ್. ಇಲ್ಲ ಲೆಜರ್ ಅಕೌಂಟ್ಸ್ ಎಷ್ಟು ಬರ್ತದೆ ಇಲ್ಲಿ ನೋಡೋಣ್ರಿ. ಫಸ್ಟ್ ಬರ್ತದೆ ಕ್ಯಾಶ್ ಅಕೌಂಟ್, ಸೆಕೆಂಡ್ ಬರ್ತದೆ ಕ್ಯಾಪಿಟಲ್ ಅಕೌಂಟ್, ಥರ್ಡ್ ಫರ್ನಿಚರ್ ಅಕೌಂಟ್, ಫೋರ್ತ್ ಕಮಿಷನ್ ಅಕೌಂಟ್, ಆ್ಯಂಡ್ ಫಿಫ್ತ್ ರೆಂಟ್ ಅಕೌಂಟ್. 5 ಅಕೌಂಟ್ಸ್ ಇಲ್ಲಿ ಬರ್ತದೆ. ಸೊ ಫಸ್ಟ್ ಕ್ಯಾಶ್ ಅಕೌಂಟ್ಲಿಂದ ಸ್ಟಾರ್ಟ್ ಮಾಡಮ್. ಎಲ್ಲ ಟ್ರಾನ್ಸಾಕ್ಷನ್ದಾಗ ಕ್ಯಾಶ್ ಅಕೌಂಟ್ ಒಂದೇ ಅದ ನೋಡ್ರಿ. ಇಲ್ಲಿ ಬಿ ಕ್ಯಾಶ್ ಅದ, ಇಲ್ಲಿ ಬಿ ಕ್ಯಾಶ್ ಅದ, ಇಲ್ಲಿ ಬಿ ಕ್ಯಾಶ್ ಅದ, ಮತ್ತು ಇಲ್ಲಿ ಬಿ ಕ್ಯಾಶ್ ಅದ. ಸೊ ಕ್ಯಾಶ್ ಅಕೌಂಟ್ ಫಸ್ಟ್ ಪ್ರಿಪೇರ್ ಮಾಡಮ್. ಇದು ಕ್ಯಾಶ್ ಅಕೌಂಟ್, ಇಲ್ಲಿ ಬಂದು ಕ್ಯಾಶ್ ಅಕೌಂಟ್. ಸೊ ಡೇಟ್ ಪರ್ಟಿಕ್ಯುಲರ್, ಜಿ ಎಫ್ ಅಮೌಂಟ್, ಡೇಟ್ ಪರ್ಟಿಕ್ಯುಲರ್. ಇದು ಡೆಬಿಟ್ ಸೈಡ್ ಮತ್ತು ಇದು ಕ್ರೆಡಿಟ್ ಸೈಡ್. ನೋಡ್ರಿ, ಫಸ್ಟ್ ಟ್ರಾನ್ಸಾಕ್ಷನ್ದಾಗ ಕ್ಯಾಶ್ ಅಕೌಂಟ್ ಡೆಬಿಟ್ದಾಗ ಅದ, ಬಟ್ ಆಪೋಸಿಟ್ ಕ್ಯಾಪಿಟಲ್ ಕ್ರೆಡಿಟ್ನಾಗ ಅದ. ಸೊ ಕ್ರೆಡಿಟ್ನಾಗ ಅದ, ಬಟ್ ಲೆಜರ್ ಅಕೌಂಟ್ನಾಗ ಹೋಗಿ ಇಲ್ಲಿ ಕ್ರೆಡಿಟ್ ಇದ್ದುದು ಅಲ್ಲಿ ಡೆಬಿಟ್ ಆಗ್ತದೆ ಲೆಜರ್ ಅಕೌಂಟ್ದಾಗ. ಸೊ ಕ್ಯಾಪಿಟಲ್ ಅಕೌಂಟ್ ಇಲ್ಲಿ ಅದು ರೂಲ್ಸ್ ಅದ, ಕ್ಯಾಪಿಟಲ್ ಅಕೌಂಟ್ ಇಲ್ಲಿ ಕ್ರೆಡಿಟ್ನಾಗ ಅದ, ಅಲ್ಲಿ ಹೋಗಿ ಡೆಬಿಟ್ನಾಗ ಆಗ್ತದೆ. ಸೊ ಟು ಕ್ಯಾಪಿಟಲ್ ಅಕೌಂಟು ಇಲ್ಲಿ ಅದ, ಇಲ್ಲಿ ಕ್ರೆಡಿಟ್ನಾಗ ಹೋಗ್ತದೆ. ಸಾರಿ, ಇಲ್ಲಿ ಕ್ರೆಡಿಟ್ನಾಗ ಅದ, ಅಲ್ಲಿ ಹೋಗಿ ಡೆಬಿಟ್ನಾಗ ಆಗ್ತದೆ. ಸಾರಿ, ಇಲ್ಲಿ ಕ್ರೆಡಿಟ್ನಾಗ ಅದ ಕ್ಯಾಪಿಟಲ್ ಅಕೌಂಟ್, ಅಲ್ಲಿ ಹೋಗಿ ಡೆಬಿಟ್ ಆಗ್ತದೆ. ಸೊ ಇದು ಡೆಬಿಟ್. ಫಸ್ಟ್ ಟ್ರಾನ್ಸಾಕ್ಷನ್ ಟು ಕ್ಯಾಪಿಟಲ್ ಅಕೌಂಟ್. ಅಮೌಂಟ್ ಅದ 1 lakh. ಇದು ಆಯ್ತು ಫಸ್ಟ್ ಟ್ರಾನ್ಸಾಕ್ಷನ್. ಸೆಕೆಂಡ್ ಅದ ನೋಡಿ, ಫರ್ನಿಚರ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಅಕೌಂಟ್. ಇಲ್ಲಿ ಕ್ಯಾಶ್ ಕ್ರೆಡಿಟ್ನಾಗ ಅದ, ಬಟ್ ಆಪೋಸಿಟ್ ನೋಡೋಣ ನಾವು. ಆಪೋಸಿಟ್ ಅದ ಫರ್ನಿಚರ್ ಇಲ್ಲಿ ಡೆಬಿಟ್ನಾಗ ಅದ. ಫರ್ನಿಚರ್ ಇಲ್ಲಿ ಡೆಬಿಟ್ನಾಗ ಅದ, ಬಟ್ ಲೆಜರ್ ಅಕೌಂಟ್ನಾಗ ಹೋಗಿ ಫರ್ನಿಚರ್ ಕ್ರೆಡಿಟ್ ಆಗ್ತದೆ. ಸೊ ಸೆಕೆಂಡ್ ಟ್ರಾನ್ಸಾಕ್ಷನ್ ಬೈ ಫರ್ನಿಚರ್ ಅಕೌಂಟ್. ಅಮೌಂಟ್ ಅದ 7,000. ನೋಡಿರಿ, ಥರ್ಡ್ ನೋಡಮ್. ಥರ್ಡ್ ಅದ ಕಮಿಷನ್ ಅಕೌಂಟ್. ಥರ್ಡ್ ಅದ ಕ್ಯಾಶ್ ಅಕೌಂಟ್ ಡೆಬಿಟ್ ಟು ಕಮಿಷನ್ ಅಕೌಂಟ್. ಕ್ಯಾಶ್ ಇಲ್ಲಿ ಡೆಬಿಟ್ನಾಗ ಅದ, ಬಟ್ ಆಪೋಸಿಟ್ ಕಮಿಷನ್ ಕ್ರೆಡಿಟ್ನಾಗ ಅದ. ಸೊ ಲೆಜರ್ ಅಕೌಂಟ್ನಾಗ ಹೋಗಿ ಕಮಿಷನ್ ಏನಾಗ್ತದೆ? ಡೆಬಿಟ್ ಆಗ್ತದೆ. ಸೊ ಇಲ್ಲಿ ಕ್ರೆಡಿಟ್ ಅದ, ಅಲ್ಲಿ ಹೋಗಿ ಡೆಬಿಟ್ ಆಗ್ತದೆ ಟು ಕಮಿಷನ್ ಅಕೌಂಟ್. ಟು ಕಮಿಷನ್ ಅಕೌಂಟ್. ಅಮೌಂಟ್ ಅದ 1,000. ಲಾಸ್ಟ್ ಟ್ರಾನ್ಸಾಕ್ಷನ್ ಅದ ರೆಂಟ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಅಕೌಂಟ್. ಇಲ್ಲಿ ಕ್ಯಾಶ್ ಕ್ರೆಡಿಟ್ನಾಗ ಅದ, ಬಟ್ ಆಪೋಸಿಟ್ ಇಂದ ರೆಂಟ್ ಅಕೌಂಟ್ ಡೆಬಿಟ್ನಾಗ ಅದ. ಡೆಬಿಟ್ನಾಗ ಇದ್ದವ್ರು ಅಲ್ಲಿ ಹೋಗಿ ಕ್ರೆಡಿಟ್ ಆಗ್ತದೆ. ಸೊ ಬೈ ರೆಂಟ್ ಅಕೌಂಟ್. ಫೋರ್ತ್ ಟ್ರಾನ್ಸಾಕ್ಷನ್ ಬೈ ರೆಂಟ್ ಅಕೌಂಟ್. ರೆಂಟ್ ಇಲ್ಲಿ 800 ಅದ. ಸೊ ಎರಡು ಬಿಟ್ಟು ಕ್ಯಾಲ್ಕುಲೇಟ್ ಮಾಡಬೇಕು. ಇಲ್ಲಿ ಅಕೌಂಟ್ ನಾವು ಕ್ಲೋಸ್ ಮಾಡಮ್. ಸೊ ಯಾವುದು ಡೆಬಿಟ್ನಾಗ ಬ್ಯಾಲೆನ್ಸ್ ಕ್ರೆಡಿಟ್ ಬ್ಯಾಲೆನ್ಸ್ ಕಂಪೇರ್ ಮಾಡ್ಬೇಕು, ಯಾವುದು ಹೆಚ್ಚು ಅದ ಅದು ಅಮೌಂಟ್ ಎರಡು ಬಿ ಅಕೌಂಟ್ನಾಗ ಬರಿಬೇಕು. ಸೊ ಇದು ಅಮೌಂಟ್ ಹೆಚ್ಚು ಅದ ಡೆಬಿಟ್ ಬ್ಯಾಲೆನ್ಸ್ದು. ಸೊ 1,01,000.
ಇದ್ರಾಗ ಬಿ 1,01,000 ಬರಿಬೇಕು. 1,01,000ಲಿಂದ ನಗಿಂದ 7,800 ತೆಗ್ದೋರು ಅಮೌಂಟ್ ಬರ್ತದೆ 93,200. ಇದು ಕ್ಯಾರಿ ಡೌನ್ ಬ್ಯಾಲೆನ್ಸ್ ಆಯ್ತು. ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಮಂತಿನ ಲಾಸ್ಟ್ ಡೇಟ್ ಬರಿಬೇಕು. ಇದು ಆಯ್ತು ಕ್ಯಾಶ್ ಅಕೌಂಟ್. ಮತ್ತು ನೆಕ್ಸ್ಟ್ ಅಕೌಂಟ್ ಪ್ರಿಪೇರ್ ಮಾಡಮ್. ಈಗ ಈಸಿನ ಅಕೌಂಟ್ ಅದ, ಒಂದೇ ಟ್ರಾನ್ಸಾಕ್ಷನ್ಸ್ ಅದ. ಸೊ ಫಾಸ್ಟ್ ಆಗ್ತದೆ. ಕ್ಯಾಶ್ ಅಕೌಂಟ್ ಆಪೋಸಿಟ್ ಏನದ ಕ್ಯಾಪಿಟಲ್ ಅಕೌಂಟ್ ಅದ. ಕ್ಯಾಪಿಟಲ್ ಅಕೌಂಟ್ ಇಲ್ಲಿ ಎದ್ರಾಗದ ಡೆಬಿಟ್ನಾಗ ಅದ, ಬಟ್ ಅಲ್ಲಿ ಹೋಗಿ ಕ್ರೆಡಿಟ್ ಆಗ್ತದೆ. ಸೊ ಬೈ ಕ್ಯಾಶ್ ಅಕೌಂಟ್ 1 lakh. ಮತ್ತು ಏನು ಬಿ ಟ್ರಾನ್ಸಾಕ್ಷನ್ಸ್ಗಳು ಇಲ್ಲ. ಸೊ ಅಕೌಂಟ್ ಕ್ಲೋಸ್ ಮಾಡ್ಬೇಕು. ಇಲ್ಲಿ ಬಿ 1 lakh, ಇಲ್ಲಿ ಬಿ 1 lakh ಬರಿಬೇಕು. ಸೊ ಇದ್ರಾಗ ಏನು ಬಿ ಬ್ಯಾಲೆನ್ಸ್ ಇಲ್ಲ. ಸೊ ಇದು ಕ್ಯಾರಿ ಡೌನ್ ಬ್ಯಾಲೆನ್ಸ್ ಆಗ್ತದೆ. ಟು ಬ್ಯಾಲೆನ್ಸ್ ಕ್ಯಾರಿ ಡೌನ್ 1 lakh. ಇದು ಆಯ್ತು ಕ್ಯಾಪಿಟಲ್ ಅಕೌಂಟ್. ಮತ್ತು ನೆಕ್ಸ್ಟ್ ಅದ ಫರ್ನಿಚರ್ ಅಕೌಂಟ್. ಇಲ್ಲಿ ನೋಡ್ರಿ, ಫರ್ನಿಚರ್ ಅಕೌಂಟ್ ಬಿ ಟ್ರಾನ್ಸಾಕ್ಷನ್ ಒಂದೇ ಅದ. ಫರ್ನಿಚರ್ ಅಕೌಂಟ್ ಆಪೋಸಿಟ್ ಏನದ ಕ್ಯಾಶ್ ಅಕೌಂಟ್ ಅದ. ಕ್ಯಾಶ್ ಅಕೌಂಟ್ ಇಲ್ಲಿ ಕ್ರೆಡಿಟ್ ಅದ, ಬಟ್ ಫರ್ನಿಚರ್ ಅಕೌಂಟ್ದಾಗ ಹೋಗಿ ಕ್ಯಾಶ್ ಅಕೌಂಟ್ ಡೆಬಿಟ್ ಆಗ್ತದೆ. ಸೊ ಇಲ್ಲಿ ಡೆಬಿಟ್, ಇಲ್ಲಿ ಕ್ರೆಡಿಟ್. ಥರ್ಡ್ ಟು ಕ್ಯಾಶ್ ಅಕೌಂಟ್, ಟು ಕ್ಯಾಶ್ ಅಕೌಂಟ್ 7,000. ಮತ್ತು ಮತ್ತೊಂದು ಫರ್ನಿಚರ್ದು ಏನು ಬಿ ಟ್ರಾನ್ಸಾಕ್ಷನ್ ಇಲ್ಲ. ಸೊ ಅಕೌಂಟ್ ಕ್ಲೋಸ್ ಮಾಡಮ್. ಇಲ್ಲಿ ಬಿ 7,000, ಇದ್ರಾಗ ಏನು ಬಿ ಇಲ್ಲ. ಸೊ ಇಲ್ಲಿ ಬಿ 7,000 ಬರ್ತದೆ. ಏನು ಬಿ ಇಲ್ಲ ಅಂದ್ರೆ ಅದು ಬ್ಯಾಲೆನ್ಸ್ ಕ್ಯಾರಿ ಡೌನ್ ಬ್ಯಾಲೆನ್ಸ್ ಆಗ್ತದೆ. ಸೊ ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಮೌಂಟ್ 7,000. ಮತ್ತು ನೆಕ್ಸ್ಟ್ ಅಕೌಂಟ್ ಅದ ಕಮಿಷನ್ ಅಕೌಂಟ್. ಕಮಿಷನ್ ಮತ್ತು ರೆಂಟ್ ಅಕೌಂಟ್ ಪ್ರಿಪೇರ್ ಮಾಡಮ್ ಲಾಸ್ಟ್ ಅದ. ಸೊ ಕಮಿಷನ್ ಅಕೌಂಟ್ ಆಪೋಸಿಟ್ ಏನದ ಕ್ಯಾಶ್ ಅಕೌಂಟ್ ಅದ. ಆಪೋಸಿಟ್ ತಗೋಬೇಕು. ಸೊ ಕ್ಯಾಶ್ ಅಕೌಂಟ್ ಇಲ್ಲಿ ಡೆಬಿಟ್ ಹಂಗೆ ಅದ, ಅಲ್ಲಿ ಹೋಗಿ ಏನಾಗ್ತದೆ ಕ್ಯಾಶ್ ಅಕೌಂಟ್ ಕ್ರೆಡಿಟ್ ಆಗ್ತದೆ. ಸೊ ಬೈ ಕ್ಯಾಶ್ ಅಕೌಂಟ್ ಅಮೌಂಟ್ ಅದ 1,000. ಡೇಟ್ ಇತ್ತು 3rd. ಸೊ ನೆಕ್ಸ್ಟ್ ಟ್ರಾನ್ಸಾಕ್ಷನ್ ಕಮಿಷನಿಂದ ಏನು ಬಿ ಇಲ್ಲ. ಸೊ ಅಕೌಂಟ್ ಕ್ಲೋಸ್ ಮಾಡಮ್. ಇಲ್ಲಿ ಏನು ಬಿ ಬರಲ್ಲ. ಸೊ ಇಲ್ಲಿ ಎಷ್ಟು ಅಮೌಂಟ್ ಅದ ಅಷ್ಟು ಅಮೌಂಟ್ 2 ಬಿ ಅಕೌಂಟ್ಸಾಗ ಬರಿಬೇಕು 1,000. ಮತ್ತು ಉಳಿದಿನ ಬ್ಯಾಲೆನ್ಸ್ ಇಲ್ಲಿ ಏನು ಬಿ ಇಲ್ಲ. ಸೊ ಎಲ್ಲ ಅಮೌಂಟ್ ರಿಮೈನಿಂಗ್ ಅಮೌಂಟೇ ಬರ್ತದೆ. ಸೊ 1,000 ಕ್ಯಾರಿ ಡೌನ್ ಬ್ಯಾಲೆನ್ಸ್ ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ 31st ಡೇಟ್. ಇದು ಆಯ್ತು ಕಮಿಷನ್ ಅಕೌಂಟ್. ಲಾಸ್ಟ್ ಅಕೌಂಟ್ ಅದ ರೆಂಟ್ ಅಕೌಂಟ್. ಸೊ ರೆಂಟ್ ಅಕೌಂಟ್ ಆಪೋಸಿಟ್ ಏನದ ಕ್ಯಾಶ್ ಅಕೌಂಟ್ ಅದ. ರೆಂಟ್ ಅಕೌಂಟ್ ಆಪೋಸಿಟ್ ಕ್ಯಾಶ್ ಅಕೌಂಟ್ ಅದ. ಕ್ಯಾಶ್ ಅಕೌಂಟ್ ಇಲ್ಲಿ ಏನದ ಕ್ಯಾಶ್ ಅಕೌಂಟ್ ಕ್ರೆಡಿಟ್ನಾಗ ಅದ, ಬಟ್ ಅಲ್ಲಿ ಹೋಗಿ ಏನಾಗ್ತದೆ ಡೆಬಿಟ್ನಾಗ ಆಗ್ತದೆ. ಸೊ ಟು ಕ್ಯಾಶ್ ಅಕೌಂಟ್ 4th ಡೇಟ್ ಅಮೌಂಟ್ ಅದ 800. ಸೊ ಇಲ್ಲಿ ಮತ್ತು ಏನು ಬಿ ರೆಂಟ್ ಅಕೌಂಟ್ದು ಟ್ರಾನ್ಸಾಕ್ಷನ್ಗಳು ಇಲ್ಲ. ಸೊ 2 ಬಿ ಅಕೌಂಟ್ನಾಗ 800 ಅಮೌಂಟ್ ಬರ್ತದೆ. 800. ಸೊ ಎಲ್ಲ ಬ್ಯಾಲೆನ್ಸ್ ಉಳಿದಿದ್ದ ಬ್ಯಾಲೆನ್ಸ್ ಇರ್ತದೆ 31st ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ 800. ಇದು ಫುಲ್ ಟ್ರಾನ್ಸಾಕ್ಷನ್ಗಳು ಆಯಿತು. ಈ ಲೆಜರ್ ಅಕೌಂಟ್ಸ್ 5 ಲೆಜರ್ ಅಕೌಂಟ್ ನಾನು ಇದ್ರ ವಿಡಿಯೋನಾಗ ಪ್ರಿಪೇರ್ ಮಾಡಿದ್ದೆವು. ಇದ್ರಾಗ ಇಲ್ಲಿಂದ ನಾವು ಲೆಜರ್ ಅಕೌಂಟ್ಸ್ ಫಿನಿಶ್ ಮಾಡ್ಲತ್ತಿದ್ದೆವು. ನೆಕ್ಸ್ಟ್ ನಾಡಿಗ್ಲಿಂದ ಟ್ರಯಲ್ ಬ್ಯಾಲೆನ್ಸ್ ಸ್ಟಾರ್ಟ್ ಮಾಡ್ತೆ ನಾನು. ಸೊ ಲೆಜರ್ ಅಕೌಂಟ್ನಾಗ ಏನು ಬಿ ಡೌಟ್ ಇದ್ದರೂ ಕಮೆಂಟ್ ಹಾಕ್ರಿ, ನಾನು ರಿಪ್ಲೈ ಕೊಡ್ತೀನಿ. ಆ್ಯಂಡ್ ನಾನು ಫೈನಾನ್ಷಿಯಲ್ ಅಕೌಂಟ್ ಸಿಲೆಬಸ್ ಸ್ಟಾರ್ಟ್ ಮಾಡಿದ್ದೆ. ಇದು ಫಸ್ಟ್ ಚಾಪ್ಟರ್ ನಡೀಲತ್ತದ. ನಿಮ್ಮ ಫ್ರೆಂಡ್ಸ್ಗೆ ಬಿ ಶೇರ್ ಮಾಡಿರಿ. ವಿಡಿಯೋ ಚಂದ ಅನ್ಸು ವಿಡಿಯೋಗೂ ಲೈಕ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್.